ಎಲ್ರಿಗೂ ನಮಸ್ಕಾರ. ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಬಸಳೆ ಸೊಪ್ಪು ಹಾಗೂ ಸಿಗಡಿ ಮೀನಿನ ಸಾರು. ನೋಡಿ, ನಾನಿಲ್ಲಿ ಬಸಳೆ ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಈಗ ಇದನ್ನು ಹೀಗೆ ಎಲೆ ಬೇರೆ ಮಾಡ್ತಾ ಇದ್ದೇನೆ. ಈಗ ಇದನ್ನು ಕಟ್ ಮಾಡುವ. ನೋಡಿ, ಮೊದಲಿಗೆ ದಂಟನ್ನು ಹೀಗೆ ಕಟ್ ಮಾಡ್ತಾ ಇದ್ದೇನೆ. ನಂತರ ಸೊಪ್ಪನ್ನು ಕೂಡ ಚೆನ್ನಾಗಿ ಕಟ್ ಮಾಡುವ. ನೋಡಿ, ಎಲ್ಲ ಕಟ್ ಮಾಡಿ ಆಯಿತು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ. ಬಾಣಲೆಗೆ 2 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 1 ದೊಡ್ಡ ಚಮಚ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು 10-15 ಕೆಂಪು ಮೆಣಸು. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಸ್ಲೋ ಗ್ಯಾಸಲ್ಲಿ ಹುರ್ಕೋಬೇಕು. ನೋಡಿ, ಈಗ ಇದು ಆಯಿತು. ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಒಂದು ಸಣ್ಣ ನೀರುಳ್ಳಿ, ಒಂದು 6-7 ಬೆಳ್ಳುಳ್ಳಿ ಎಸಲು, ಸ್ವಲ್ಪ ಅರಶಿನ ಪುಡಿ, ಹಾಗೆಯೇ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಒಂದು ಚಿಕ್ಕ ಚಮಚದಲ್ಲಿ ಹಸಿ ಸಾಸಿವೆನ ಹಾಕ್ತಾ ಇದ್ದೇನೆ. ಇದು ಬಸಳೆಯ ಸಾರಿಗೆ ಹಾಕ್ತಾರೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ ಬಸಳೆ ಪದಾರ್ಥಕ್ಕೆ ಸ್ವಲ್ಪ ಜಾಸ್ತಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈಗ ಮಸಾಲೆ ರೆಡಿ ಆಯಿತು. ಈಗ ಬಸಳೆ ಸೊಪ್ಪನ್ನು ಬೇಯಲಿಕ್ಕೆ ಇಡಬೇಕು. ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಬಸಳೆ ಸೊಪ್ಪನ್ನು ಬೇಯಿಸಲಿಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಸೇರಿಸುವ. ಇದಕ್ಕೆ ಮುಚ್ಚಳ ಇಟ್ಟು ಸ್ವಲ್ಪ ಬೇಯಿಸುವ. ನೋಡಿ, ಒಂದು ಕುದಿ ಬಂದ ನಂತರ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದರಿಂದ ಬಸಳೆಯ ದಂಟು ಚೆನ್ನಾಗಿ ಬೇಯ್ತದೆ. ನೋಡಿ, ಈಗ ಪುನಃ ಇದಕ್ಕೆ ಮುಚ್ಚಳಿಟ್ಟು ಬೇಯಿಸುವ. ನಂತರ ಇದು ಸರಿಯಾಗಿ ಬೇಯ್ತಾ ಬಂದ ನಂತರ ಇದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಪುನಃ ಒಂದು ಕುದಿ ಬರಬೇಕು. ನೋಡಿ, ಈಗ ಇದಕ್ಕೆ ನಾನಿಲ್ಲಿ ಕ್ಲೀನ್ ಮಾಡಿಟ್ಟಂಥ ಸಿಗಡಿ ಮೀನನ್ನು ಹಾಕ್ತಾ ಇದ್ದೇನೆ. ಒಮ್ಮೆ ಮಿಕ್ಸ್ ಮಾಡುವ. ನಂತರ ಮುಚ್ಚಳ ಇಟ್ಟದನ್ನು ಬೇಯಿಸಬೇಕು. ನೋಡಿ, ಸಿಗಡಿ ಮೀನು ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಆಯಿತು. ಇದಕ್ಕೆ ಮಸಾಲೆ ಸೇರಿಸಿದೆ. ಎಷ್ಟು ತೆಳು ಬೇಕು ನೋಡಿಕೊಂಡು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದೆ. ಜಾಸ್ತಿ ತೆಳು ಕೂಡ ಆಗಬಾರ್ದು, ಹಾಗೆಯೇ ದಪ್ಪ ಕೂಡ ಇರಬಾರ್ದು. ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನೋಡಿ, ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಸರಿಯಾಗಿ ಕುದಿಸಬೇಕು. ನೋಡಿ, ಸರಿ ಕುದಿ ಬಂದ ನಂತರ ಇದನ್ನು ಒಮ್ಮೆ ತಿರುಗಿಸ್ತಾ ಇದ್ದೇನೆ. ನೋಡಿ, ಬಸಳೆ ಸೊಪ್ಪು ಹಾಗೆ ಸಿಗಡಿ ಮೀನಿನ ಸಾರು ರೆಡಿ ಆಯಿತು. ನೋಡಿ, ಕರಾವಳಿ ಸ್ಪೆಷಲ್ ರುಚಿಯಾದ ಬಸಳೆ ಸೊಪ್ಪಿನ ಪದಾರ್ಥ ರೆಡಿ ಆಯಿತು. ತುಂಬ ರುಚಿಯಾಗಿರ್ತದೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇದು ಆಯಿತು. ಗ್ಯಾಸ್ ಆಫ್ ಮಾಡುವ. ಇದನ್ನು ಬಾಯ್ಲ್ಡ್ ರೈಸ್ ಒಟ್ಟಿಗೆ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರ್ತದೆ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.